ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋದು ಕೇಶವರ್ಧಿನಿ ಹೇರ್ ಆಯಿಲ್. ಕೇಶವರ್ಧಿನಿ ಹೇರ್ ಆಯಿಲ್ನ ಯಾವ ರೀತಿ ಮಾಡೋದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸಿ ಅಕ್ಕ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಮಾಡಿದರು. ಸೊ ಹಾಗಾಗಿ ನಾನಿವತ್ತು ಕೇಶವರ್ಧಿನಿ ಹೇರ್ ಆಯಿಲ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಕೇಶವರ್ಧಿನಿ ಹೇರ್ ಆಯಿಲ್ಗೆ ನಾವು ಎಲೆ ಮತ್ತು ಹೂಗಳಾದರೆ ಸಾಕು. ಈ ಗಿಡದ ಬೇರಿನ ಅವಶ್ಯಕತೆ ಇಲ್ಲ. ನಾವು ಭೃಂಗರಾಜ ಹೇರ್ ಆಯಿಲ್ಗಾದರೆ ಬೇರು ಬೇಕು, ಆದರೆ ಈ ಗಿಡಕ್ಕೆ ಬೇರಿನ ಅವಶ್ಯಕತೆ ಇಲ್ಲ. ಎಲೆ ಮತ್ತು ಹೂವಿನಲ್ಲೇ ಔಷಧಿ ಗುಣ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಸೊ ಎಲೆ ಮತ್ತು ಹೂವನ್ನ ತೊಗೊಂಡ್ರೆ ಸಾಕಾಗುತ್ತೆ. ಮತ್ತು ಜೊತೆಗೆ ನಾವು ಎಳೆದು ಎಲೆ ತೊಗೊಂಡಿರ್ತೀವಿ, ಹಾಗಾಗಿ ಹೂವು ಕೂಡ ಕಾಂಡದಷ್ಟು ಗಟ್ಟಿ ಇರಲ್ಲ. ಹಾಗಾಗಿ ಇದನ್ನು ಬೇಗನೆ ಬೇಯುತ್ತೆ ಕೂಡ, ಬೇಗ ನಾವು ಮಾಡ್ಕೊಬೋದು ಇದನ್ನು. ಜೊತೆಗೆ ಇದನ್ನು ನಾವು ಒಂದು ಸಣ್ಣ ಪಾಟಲ್ಲಿ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಳೆಯುವಂಥ ಗಿಡ. ಯಾವುದೇ ಜಾಗದಲ್ಲೂ ಎಲ್ಲಿ ಬೇಕಾದ್ರೂ ಆರಾಮಾಗಿ ಬೆಳೆಯುವಂಥ ಗಿಡ ಇದು. ಒಂದು ಹಾಕಿದರೆ ಸಾಕು, ಸೀಡ್ ಮೂಲಕ ಮತ್ತೆ ಎಷ್ಟು ಬೇಕಾದ್ರೂ ನಾವು ಬೆಳೆಸ್ಕೋಬೋದು. ಅಮೆಝಾನಲ್ಲೆಲ್ಲ ಇದು 250-300 ರೂಪಾಯಿಗೆ ಒಂದು ಗಿಡ ಸಿಗುತ್ತೆ. ಸೊ ಯಾರು ತಗೊಬಂದು ಹಾಕ್ಕೊಳ್ತೀರಾ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನನಗನ್ಸುತ್ತೆ. ಬೇಕಂದಾಗ ನಾವೇ ಫ್ರೆಶ್ ಆಗಿ ತಯಾರಿಸ್ಕೋಬೋದು. ಒಂದ್ಸಲಿ 1/4 ಲೀಟ್ರ್ ಎಣ್ಣೆ ಮಾಡಿ ರೆಡಿ ಮಾಡಿಕೊಂಡ್ರೆ ಸುಮಾರು ಏನಿಲ್ಲ ಅಂದರೂ 1 ತಿಂಗಳ ಮೇಲೆ ಬರುತ್ತೆ. ಈ ಎಣ್ಣೆನ ನಾವು ತಲೆಗೆ ಹಾಕ್ಬಿಟ್ಟು ಒಂದು 15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು 1 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಉದುರೋದು ತುಂಬ ಚೆನ್ನಾಗಿ ನಿಲ್ಲುತ್ತೆ ಕೂಡ. ಸೊ ಕೂದಲು ಜೊತೆಗೆ ಇದು ಉದುರಿರೋ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಹುಟ್ಟೋಕ್ಕೂ ಕೂಡ ಸಹಾಯ ಆಗುತ್ತೆ. ಈ ರೀತಿ ನಾನು ತೊಗೊಬಂದು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಇದರಲ್ಲಿರೋ ಅಂತಹ ಧೂಳೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ 1-2 ಸಲ ವಾಶ್ ಮಾಡಿಬಿಟ್ಟು ಡ್ರೈ ಬಟ್ಟೆ ಮೇಲೆ ಇದನ್ನು ಬಿಡಬೇಕು. ಯಾಕಂದರೆ ಇದರಲ್ಲಿರೋ ಅಂತಹ ನೀರಿನ ಅಂಶಗಳೆಲ್ಲ ಹೀರ್ಕೋಬೇಕು. ಸೊ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾವು ಎಣ್ಣೆ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಒಂದು ಬಟ್ಟೆ ಮೇಲೆ ಈ ರೀತಿ ಹರಡ್ಕೊಂಡು ಕ್ಲೀನಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಅದಾಗೆ ಡ್ರೈ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನಾನು ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಸೊ ಕಬ್ಬಿಣದ ಬಾಣಲಿ ತುಂಬ ಒಳ್ಳೆಯದು ಎಣ್ಣೆ ತಯಾರಿಸೋಕ್ಕೆ. ಸೊ ನಿಮ್ಮ ಹತ್ರ ಕಬ್ಬಿಣದ ಬಾಣಲಿ ಇಲ್ಲ ಅಂತ ಅಂದರೆ ಸಿಲ್ವರ್ ಬಾಣಲಿ ಆದರೂ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ. ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬರೋಲ್ಲ ಎಣ್ಣೆ ಕೂಡ. ಜೊತೆಗೆ ನಾವು ಈ ಕೊಬ್ಬರಿ ಎಣ್ಣೆನ ನಾನು ಗಾಣಕ್ಕೆ ಹಾಕಿರೋ ಅಂಥ ಕೊಬ್ಬರಿ ಎಣ್ಣೆ ಶುದ್ಧವಾಗಿದೆ. ನಾನು ಕೊಬ್ಬರಿನ ತೊಗೊಂಡೋಗಿ ಗಾಣದಲ್ಲಿ ಬಿಡಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ಎಣ್ಣೆ ಒಳ್ಳೆದಿದ್ದರೆ ಕೂದಲು ಕೂಡ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗಾಗಿ ನಾನು ಶುದ್ಧವಾದ ಕೊಬ್ಬರಿ ಎಣ್ಣೆನ 1/4 ಲೀಟ್ರ್ ಹಾಕಿದ್ದೀನಿ ಇದಕ್ಕೆ. ಸೊ 1/4 ಲೀಟ್ರಿಗೆ 1 ಹಿಡಿಯುವಷ್ಟು ಅಥವಾ 1.5 ಹಿಡಿಯುವಷ್ಟು ಎಲೆ ಹಾಕಿದರೆ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆ ಬೆಚ್ಚಗೆ ಆದಮೇಲೆ ನಾವು ಈ ಸೊಪ್ಪು ಮತ್ತು ಹೂವನ್ನ ಕ್ಲೀನಾಗಿ ಏನು ಒರೆಸ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಸಿಮ್ಮಲ್ಲಿಟ್ಟು ಸುಮಾರು ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಯಾವುದೇ ಎಣ್ಣೆ ಆದ್ರೂ ಒಂದ್ಸಲಿ ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ನಮಗೆ ಗೊತ್ತಾಗಲ್ಲ. ನಾವು ಏನಿಲ್ಲ ಅಂದರೂ ಒಂದು 2-3 ಸಲಿನಾದ್ರು ಯೂಸ್ ಮಾಡಬೇಕು. ನಮಗೆ ತುಂಬ ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ 1 ತಿಂಗಳು ಕ್ಲೀನಾಗಿ ಯೂಸ್ ಮಾಡೋದ್ರಿಂದ ಕೂದಲು ಸಂಪೂರ್ಣವಾಗಿ ಉದುರೋದು ನಿಲ್ಲುತ್ತೆ. ಮತ್ತು ಉದುರಿರೋ ಕೂದಲು ಮತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಸ ಕೂದಲು ಬರೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಾವು 1 ತಿಂಗಳಾದರೂ ನಾವು ಇದನ್ನು ಯೂಸ್ ಮಾಡಲೇಬೇಕು. ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯೋಕ್ಕೆ ಬಿಟ್ಟರೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಬ್ರೌನ್ ಕಲರ್ ಬರೋಕ್ಕಂತ ನಾವು ಸಿಮ್ಮಲ್ಲೇ ಇಡಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಫ್ಲೇಮ್ ಮಾಡಬೇಡಿ. ಯಾಕಂದರೆ ಎಣ್ಣೆ ಹಾಳಾಗೋಗುತ್ತೆ, ಅದರಲ್ಲಿರೋಂತಹ ಔಷಧಿ ಗುಣಗಳೆಲ್ಲ ಹೋಗುತ್ತೆ. ಹಾಗಾಗಿ ನಾವು ಈ ರೀತಿ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಬಿಸಿ ಮಾಡೋದ್ರಿಂದ ಆಯಿಲ್ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಪರಿಮಳ ಇದೆ ಕೂಡ ಇದು. ಹೂವು ಮತ್ತು ಎಲೆ ಒಳ್ಳೆ ಪರಿಮಳ ಇರುತ್ತೆ. ಇದು ಎಣ್ಣೆ ಕಾಯಿಸ್ಬೇಕಾದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ನಾವು ಅದೇ ಹೊರಗಡೆ ತೊಗೊತೀವಿ ಕೇಶವರ್ಧಿನಿ ಹೇರ್ ಆಯಿಲ್ ಅಂದರೆ ತುಂಬ ಕಾಸ್ಟ್ಲಿ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಜೊತೆಗೆ ನಾವು ಅದು ಪ್ಯೂರ್ ಇರುತ್ತೋ ಇಲ್ವೋ ಅನ್ನೋದು ಕೂಡ ನಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಮನೆಯಲ್ಲೇ ನಾವು ತಯಾರಿಸ್ಕೊಳ್ಳೋದ್ರಿಂದ ಶುದ್ಧವಾಗಿರುತ್ತೆ. ನೋಡಿ, ಈ ರೀತಿ ನಾನು ಚೆನ್ನಾಗಿ ಇದು ರಸ ಎಲ್ಲ ಬಿಟ್ಟಿದೆ ಇದರಲ್ಲಿ. ಸೊ ರಸ ಎಲ್ಲ ಬಿಟ್ಟ ಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಕಡೆ ಸೈಡಲ್ಲಿ ಇಡೋದ್ರಿಂದ ಎಣ್ಣೆ ತುಂಬ ತಣ್ಣಗೆ ಆಗಬೇಕು. ತಣ್ಣಗೆ ಆಗಿದ ತಕ್ಷಣ ನಾವು ಸೋದಿಸ್ಕೋಬೇಕು. ಈ ಬಿಸಿ ಎಣ್ಣೆನೇ ನಾವು ಸೋದಿಸ್ಕೊಳ್ಳೋಕೆ ಹೋಗಬಾರ್ದು. ಈ ರೀತಿ ನಾನು ಆಫ್ ಮಾಡಿ ಬಿಡ್ತಾ ಇದ್ದೀನಿ. ಸೊ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡೋದ್ರಿಂದ ಅದರಲ್ಲಿರೋ ಅಂಥ ಎಲ್ಲ ಔಷಧಿ ಗುಣಗಳನ್ನ ಬಿಟ್ಕೊಳ್ಳುತ್ತೆ ಅದು. ಸೊ ಔಷಧಿ ಗುಣಗಳೆಲ್ಲ ಬಿಟ್ಟ ಮೇಲೆ ನಾನು ಒಂದ್ಸಲಿ ಕ್ಲೀನಾಗಿ ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡ್ತೀನಿ. ಚೆನ್ನಾಗಿ ಇದು ಕಾದ್ಮೇಲೆ ಒಂಥರ ಗೋಲ್ಡ್ ಕಲರ್ ಬರುತ್ತೆ ಈ ಎಣ್ಣೆ. ಸೊ ಈ ರೀತಿ ಎಣ್ಣೆ ಬಂದಮೇಲೆ ನಾನು ಒಂದು ಒಳ್ಳೆ ಕಂಟೈನರ್ಗೆ ಇದನ್ನು ಕ್ಲೀನಾಗಿ ಸೋದಿಸ್ಬಿಟ್ಟು ಇಟ್ಕೊತೀನಿ. ಆಲ್ರೆಡಿ ನಾವು ಈ ಎಣ್ಣೆನ ತುಂಬ ಚೆನ್ನಾಗಿ ಕಾಯಿಸಿರೋದ್ರಿಂದ ಪದೇ ಪದೇ ತುಂಬ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಚ್ಚಗೆ ಮಾಡಿ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಕೇಶವರ್ಧಿನಿ ಹೇರ್ ಆಯಿಲು ಬೇರೆ ಎಲ್ಲ ಆಯಿಲ್ಗೆ ಕಂಪೇರ್ ಮಾಡಿದರೆ ತುಂಬ ಬೇಗ ರಿಸಲ್ಟ್ ಕೊಡುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದು. ನಾವು ಯಾವುದೇ ಕಾರಣಕ್ಕೂ ಈ ಪ್ಲಾಸ್ಟಿಕ್ ಬಾಕ್ಸ್ಗೆಲ್ಲ ಹಾಕಿ ಅಥವಾ ಪ್ಲಾಸ್ಟಿಕ್ ಡಬ್ಬಿಲಿ ಇಡಬೇಡಿ ಎಣ್ಣೆನ. ಆದಷ್ಟು ಸ್ಟೀಲ್ ಕಂಟೈನರಲ್ಲಿ ಇಡೋದ್ರಿಂದ, ಇಲ್ಲ ನಾವು ಗ್ಲಾಸ್ ಕಂಟೈನರಲ್ಲಿ ಎಣ್ಣೆನ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರೋ ಕೂಡ ಇರುತ್ತೆ. ಸೊ ಎಲ್ಲ ಸೋದಿಸಿದ ಮೇಲೆ ನೋಡಿ ಈ ರೀತಿ ಬಂದಿದೆ. ಸೊ ಈ ಆಯಿಲ್ನ ನಾನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಕೂದಲಿಗೆ ಹಾಕಿದರೆ ಸಾಕು. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.